ಜನವರಿ 30 ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ಆನೆಮಹಲ್ ಗ್ರಾಮ ಪಂಚಾಯಿತಿಯ ಸಕಲೇಶಪುರ ಗ್ರಾಮದ ಸರ್ವೆ ನಂಬರ್ 146ರಲ್ಲಿ ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಿರಿಸಿದ್ದ ಸಿಎ ನಿವೇಶನವನ್ನು ಕರ್ಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ 30 ವರ್ಷಗಳ ಲೀಸ್ ನೀಡುವ ಸಂಬಂಧ ಸಾಮಾಜಿಕ ಜಾಲತಾಣಗಳು ಹಾಗೂ ಕೆಲವು ವಲಯಗಳಲ್ಲಿ ಅಪಪ್ರಚಾರ ನಡೀತಾ ಇರುವುದು ಆಧಾರರಹಿತವಾಗಿತ್ತು. ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸಂಪೂರ್ಣವಾಗಿ ನಿಯಮಾನುಸಾರ ಕ್ರಮ ಕೈಗೊಂಡಿದೆ ಎಂದು ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸ್ಪಷ್ಟಪಡಿಸಿದ್ದಾರೆ. ಅಕ್ರಮವಾಗಿ ಬಳಸಲಾಗ್ತಾ ಇದ್ದ ಸರ್ಕಾರಿ ಜಾಗವನ್ನು ನಿಯಮಾನುಸಾರ ತೆರವುಗೊಳಿಸಿ ಸಾರ್ವಜನಿಕ ಉಪಯೋಗ ಹಾಗೂ ಪಂಚಾಯಿತಿ ಆದಾಯ ವೃದ್ಧಿಗಾಗಿ 30 ವರ್ಷಗಳ ಗುತ್ತಿಗೆಗೆ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಲೀಸ್ ನೀಡಲಾಗಿದೆ. ಗುಡ್ಡಗಾಡು ಪ್ರದೇಶದಲ್ಲಿ ತುರ್ತು ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ರು 50 ಲಕ್ಷ ಲೀಸ್ ಮೊತ್ತ ನಿಗದಿಯಾಗಿದ್ದು, ಅವಧಿ ಅಂತ್ಯಕ್ಕೆ ಜಾಗವನ್ನು ಕಟ್ಟಡ ಸಮೇತ ಪಂಚಾಯಿತಿಗೆ ಹಸ್ತಾಂತರಿಸಬೇಕು ಹಾಗೂ ಸಾರ್ವಜನಿಕರಿಗೆ ಉಚಿತ ಪ್ರಾಥಮಿಕ ಚಿಕಿತ್ಸೆ ನೀಡಬೇಕು ಎಂಬ ಷರತ್ತು ವಿಧಿಸಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಹಸೈನಾರ್ ಆನೆಮಹಲ್ ಅವರು ಹೇಳಿದರು. ನಮಸ್ಕಾರ. ಹಾಗೂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೆ ನಮಸ್ಕಾರ. ಇವತ್ತು ಈಗಾಗಲೇ ಗೊತ್ತಿರ್ಬೋದು, ಆನೆಮಹಲ್ನ ಗ್ರಾಮಾಂತರದ ಸಕಲೇಶಪುರ ಗ್ರಾಮಾಂತರದ ಸಿಎ ನಿವೇಶನದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಈಗಾಗಲೇ ವರದಿಗಳು ಬಂದಿತ್ತು. ಅದರ ಪೂರಕವಾಗಿ ನಾವು ಇವತ್ತೊಂದು ಆನೆಮಹಲ್ ಗ್ರಾಮ ಪಂಚಾಯತಿಯ ಆಡಳಿತ ವರ್ಗ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದರ ಉದ್ದೇಶ ಏನಪ್ಪ ಅಂದರೆ, ಕೆಲವು ಸಾಮಾಜಿಕ ಜಾಲತಾಣ ಮತ್ತು ಪತ್ರಿಕೆಗಳಲ್ಲಿ ತಪ್ಪಾಗಿ ಅಥವಾ ನಮ್ಮ ಮೇಲೆ ಆರೋಪವಾಗಿ ಮುದ್ರಣವಾಗ್ತಿತ್ತು. ಅದರ ಒಂದು ಅದರ ವಾಸ್ತವಾಂಶ ಅನ್ನೋದನ್ನು ತಿಳಿಸಲು ನಾವು ಇವತ್ತು ಪತ್ರಿಕೆ ಮುಖಾಂತರ ತಿಳಿಸಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಈಗಾಗಲೇ ಅದು ಕಳೆದ 1961ರಲ್ಲಿ ಲೇಔಟ್ ಆಗಬೇಕಾದ್ರೆ ಅದು ಸಿಎ ನಿವೇಶನವಾಗಿ ಪರಿವರ್ತನೆಯಾಗಿ ನಮಗೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದರು. ಆದರೆ ಅಂದಿನಿಂದನೂ ಯಾವುದೋ ಒಬ್ಬರು ಖಾಸಗಿ ವ್ಯಕ್ತಿಗಳು ಅದನ್ನು ಅಕ್ವೈರ್ ಮಾಡಿಕೊಂಡು ಅದರ ಸ್ವಾಧೀನವನ್ನು ಪಡೆದುಕೊಂಡು ಅಲ್ಲಿ ಬೇರೆ ಬೇರೆ ವ್ಯಾವಹಾರಿಕವಾದಂಥ ಚಟುವಟಿಕೆ ಮಾಡ್ತಾಯಿದ್ರು. ಆದರೆ ಈಗಾಗಲೇ ನಮಗೆ ಅದನ್ನು ಗೊತ್ತಾಗಿ ಅದರ ತೆರವುಗೊಳಿಸುವಂಥ ತುಂಬ ಪ್ರಯತ್ನ ಮಾಡಿ ಭಾಳ ಪಂಚಾಯತಿ ಆಡಳಿತ ಸಮಿತಿ ಮುತುವರ್ಜಿ ವಹಿಸಿಕೊಂಡು ಅದಕ್ಕೆ ಯಾವುದೇ ಆಮಿಷಕ್ಕೆ ಒಳಗಾಗದಲೇ ಅದನ್ನು ನಾವು ತೆರವುಗೊಳಿಸಿದ್ದೇವೆ. ತೆರವುಗೊಳಿಸಿದ ನಂತರ ಅದಕ್ಕೆ ಸುಮಾರು ಅರ್ಜಿಗಳು, ಒತ್ತಡಗಳು ನಮಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ, ಧಾರ್ಮಿಕ ಸಂಸ್ಥೆಗಳಿಂದ, ಕನ್ನಡ ಸಾಹಿತ್ಯ ಪರಿಷತ್ತು, ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಯವರು ನಮಗೆ ಆ ಜಾಗವನ್ನು ಕೊಡಿ ಅಂತೇಳಿ ಕೇಳ್ತಾ ಬಂದರು. ಆದರೆ ನಾವು ಎಲ್ಲ ಅರ್ಜಿಗಳನ್ನು ಪರಿಶೀಲನೆ ಮಾಡಿದಾಗ ಯಾವುದೇ ಧರ್ಮ ಆಧಾರಿತವಾಗಿ ಕೊಡೋದು ಬೇಡ, ಯಾವುದೇ ಒಂದು ಸಂಘ ಸಂಸ್ಥೆಗಳಿಗೆ ಕೊಟ್ಟು ಅದಕ್ಕೆ ಇದಾಗೋದು ಬೇಡ ಅಂತೇಳಿ ನಾವು ಏನಾದರೂ ಸಾರ್ವಜನಿಕವಾಗಿ ಉಪಯೋಗ ಆಗುವಂಥ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿದಾಗ ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಾದೇವರಾಜ್, ಉಪಾಧ್ಯಕ್ಷರಾದ ವಿರೂಪಾಕ್ಷ, ಅಶ್ರಫ್, ತಮ್ಮಯ್ಯ, ಸುಹಾರ ಸಲೀಂ, ವೀರಭದ್ರ, ಚಂದ್ರಾವತಿ, ಮಂಜುಳಾ ಹಾಜರಿದ್ದರು.